ಕಾಂಗ್ರೆಸ್ನಲ್ಲೂ ಕೂಡ ಈಗ ಲೋಕಸಭೆಯ ಟಿಕೆಟ್ ಹಂಚಿಕೆ ಫೈಟ್ ಶುರುವಾಗಿದೆ. ಜನವರಿ 19ಕ್ಕೆ ಕೆಪಿಸಿಸಿಯಲ್ಲಿ ಚುನಾವಣಾ ಸಮಿತಿಯ ಸಭೆಯನ್ನ ನಿಗದಿಪಡಿಸಲಾಗಿದೆ. ಈ ಒಂದು ಸಭೆಯಲ್ಲಿ 28 ಲೋಕಸಭಾ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಲಾಗುತ್ತೆ. ರಾಜ್ಯದ 28 ಕ್ಷೇತ್ರಗಳಲ್ಲಿ ಯಾರನ್ನ ಅಭ್ಯರ್ಥಿಗಳನ್ನಾಗಿ ಮಾಡಬೇಕು ಅಂತ ಪ್ರಮುಖವಾಗಿ ಚರ್ಚೆ ಮಾಡಲಾಗುತ್ತೆ. ಈ ಸಭೆಯಲ್ಲಿ ಸಚಿವರ ಸ್ಪರ್ಧೆ ಬಗ್ಗೆಯೂ ಕೂಡ ಜನವರಿ 16ಕ್ಕೆ ಫೈನಲ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಹೈಕಮಾಂಡ್ನಿಂದ ಸಚಿವರೇ ಸ್ಪರ್ಧೆ ಮಾಡಬೇಕು ಅಂತ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಆ ಸ್ಪರ್ಧೆಯ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಯಾರಿಗೆ ಹೇಳಿದ್ರು ಸ್ಪರ್ಧೆಗೆ ರೆಡಿ ಆಗಿರಿ ಅಂತ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟಿದೆ. ನೀವೇ ಸ್ಪರ್ಧಿಸಿ, ಇಲ್ಲವೇ ಹೈಕಮಾಂಡ್ ಆಯ್ಕೆ ಮಾಡಿದ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ಸೂಚನೆಯನ್ನ ರಾಜ್ಯ ನಾಯಕರಿಗೆ ರವಾನೆ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಪ್ರಮುಖವಾಗಿ ಈಗ ಸಚಿವರ ಹೆಗಲಿಗೆ ಜವಾಬ್ದಾರಿಯನ್ನ ಹೊರಿಸಿರುವಂಥದ್ದು. ಒಂದೋ ನೀವು ನಿಲ್ಲಿ, ಒಮ್ಮೆ ಹೈಕಮಾಂಡ್ ಸೂಚನೆ ಕೊಟ್ಟು ಇಲ್ಲದೆ ಹೋದಲ್ಲಿ ಯಾವ ಅಭ್ಯರ್ಥಿಯನ್ನ ಅಲ್ಲಿ ಕಣಕ್ಕಿಳಿಸಲಾಗುತ್ತೋ ಅವರ ಗೆಲುವಿನ ಜವಾಬ್ದಾರಿ ಈ ಸಚಿವರ ಪಾಲಿಗಿರುತ್ತೆ. ಹೈಕಮಾಂಡ್ ಅಂತೊಂದು ಮಹತ್ತರ ಜವಾಬ್ದಾರಿಯನ್ನ ಸಚಿವರಿಗೆ ವಹಿಸಿದೆ. ಭಾರಿ ಮಹತ್ವ ಪಡೆದಿದೆ ಜನವರಿ 19ರ ಕಾಂಗ್ರೆಸ್ ಮೀಟಿಂಗ್. ಹೀಗಾಗಿ ಆ ಮೀಟಿಂಗ್ನಲ್ಲಿ ಏನ್ ಚರ್ಚೆಯಾಗತ್ತೆ, ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರ ಆಗತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟಾರೆ ಟಿಕೆಟ್ ಹಂಚಿಕೆಯ ಫೈಟ್ ಅಂತೂ ಬಹಳ ಜೋರಾಗಿರುವಂಥದ್ದು ಈ ಬಾರಿ. ಹಾಗಿದ್ರೆ ಅತಿ ಹೆಚ್ಚು ಸಚಿವರುಗಳನ್ನೇ ಹಾಗಿದ್ರೆ ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಇಳಿಸಲಾಗತ್ತಾ? ಅದಕ್ಕೆ ಸಚಿವರುಗಳು ಒಪ್ಪಿಗೆ ಕೊಡ್ತಾರ? ಒಂದೊಮ್ಮೆ ಹೈಕಮಾಂಡ್ ಸೂಚನೆ ಕೊಟ್ಟದ್ದೇ ಆದಲ್ಲಿ ಸಚಿವರುಗಳಿಗೆ ಬೇರೆ ದಾರಿ ಇರೋಲ್ಲ, ಅವರು ಇಳಿಲೇಬೇಕಾಗತ್ತೆ. ಅಥವಾ ನಿರಾಕರಿಸಿದ್ದೇ ಆದಲ್ಲಿ ಆಗ ಮುಂದಿನ ಹೆಜ್ಜೆ ಏನಿಡ್ತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿದ್ದಾರೆ. ಮಾರುತೇಶ್, ಸಚಿವರು ಸ್ಪರ್ಧೆ ಮಾಡಬೇಕು ಅನ್ನುವಂತ ಮಾತುಗಳು ಬಹಳಷ್ಟು ಕೇಳಿ ಬರ್ತಾ ಇದೆ. ಇದೇ ಫೈನಲ್ ಆಗುತ್ತಾ? ಈ ಸಭೆಯಲ್ಲಿ ಇದೇ ನಿರ್ಧಾರ ಆಗುತ್ತಾ? ಅರುಣ್, ಈಗ 19ನೇ ತಾರೀಕು ಸಭೆ ಸೇರುವಂಥ ಸಂದರ್ಭದಲ್ಲಿ ಒಂದಷ್ಟು ವೀಕ್ಷಕರನ್ನ ನೇಮಕ ಮಾಡಲಾಗಿತ್ತು. ಎಲ್ಲ 28 ಲೋಕಸಭಾ ಕ್ಷೇತ್ರಗಳಿಗೆ ವೀಕ್ಷಕರಿಂದ ಸಂಭಾವ್ಯ ಅಭ್ಯರ್ಥಿಗಳ ಹೆಸರನ್ನು ಸೂಚಿಸಿ ಎನ್ನುವಂತಹ ಸೂಚನೆ ಕೊಡಲಾಗಿತ್ತು. ಅದರಂತೆ 3 ರಿಂದ 5 ಮಂದಿಯ ಹೆಸರನ್ನ ಸಹಜವಾಗಿ ವೀಕ್ಷಕರು ಶಿಫಾರಸು ಮಾಡಿರ್ತಾರೆ. ಆದರೆ ಈಗ ಇರುವಂಥ ಪರಿಸ್ಥಿತಿ ನೋಡಿದರೆ ಕಾಂಗ್ರೆಸ್ಗೆ ಕನಿಷ್ಠ 12 ರಿಂದ 15 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳಿಲ್ಲ. ಸೊ ಆ ಕಾರಣಕ್ಕಾಗಿ ಸಚಿವರನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನುವಂತಹ ವಿಚಾರ ಪದೇ ಪದೇ ಕಾಂಗ್ರೆಸ್ನ ಒಳಗೆ ಚರ್ಚೆ ಆಗ್ತಾ ಇದೆ. 19ನೇ ತಾರೀಕು ಕೆಪಿಸಿಸಿ ಕಚೇರಿಯಲ್ಲಿ ಸಂಜೆ 4 ಗಂಟೆಗೆ ಕೇಂದ್ರದಿಂದ ಬರುವಂಥ ವೀಕ್ಷಕರ ಜೊತೆಗೆ ಸಭೆ ಆಯೋಜನೆ ಮಾಡಲಾಗಿದೆ. ಸಿಎಂ ಡಿಸಿಎಂ ಜೊತೆಗೆ 28 ಸಂಯೋಜಕರನ್ನ ನೇಮಕ ಮಾಡಲಾಗಿದೆ. ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬಹಳ ಪ್ರಮುಖವಾಗಿ ಈಗ ಶಿಫಾರಸು ಆಗುವಂಥ ಹೆಸರುಗಳ ಪೈಕಿ ಯಾರಾದರೂ ಪ್ರಬಲ ಅಭ್ಯರ್ಥಿಗಳಿದ್ರೆ ಅವರನ್ನ ಸೆಂಟ್ರಲ್ ಚುನಾವಣಾ ಸಮಿತಿ ಅಂದರೆ ಕೇಂದ್ರ ಚುನಾವಣಾ ಸಮಿತಿಗೆ ಶಿಫಾರಸು ಮಾಡ್ತಾರೆ. ಒಂದು ವೇಳೆ ಆ ರೀತಿಯಾದಂಥ ಪ್ರಬಲ ಅಭ್ಯರ್ಥಿಗಳು ಆ ಕ್ಷೇತ್ರದಲ್ಲಿ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಪರ್ಯಾಯ ಯಾರು ಅಂತ ನೋಡಬೇಕಾಗತ್ತೆ. ಅಂಥ ಸಂದರ್ಭಗಳು ಬಂದಾಗಲೇ ಕನಿಷ್ಠ ಈಗಿರುವಂಥ ಮಾಹಿತಿ ಪ್ರಕಾರ 9 ರಿಂದ 11 ಮಂದಿ ಸಚಿವರನ್ನ ಸ್ಪರ್ಧೆ ಮಾಡಿಸ್ಬೇಕು ಅನ್ನುವಂಥ ಚರ್ಚೆಗಳಿದ್ದಾವೆ. ಇದರ ನಡುವೆ ಕೆಲವು ಹೆಸರುಗಳು ಕೂಡ ಅದು ಬೇಡ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿದ್ದಾವೆ. ಆದರೆ 11 ಮಂದಿ ಸಚಿವರನ್ನ ಸ್ಪರ್ಧೆ ಮಾಡಿಸ್ಬೇಕು ಅನ್ನುವಂತಹ ಚರ್ಚೆಗಳಿದ್ದಾವೆ. ಹೀಗಾಗಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 19ನೇ ತಾರೀಕು ನಡೆಯುವಂತ ಸಭೆಯಲ್ಲಿ ಬಹುಶಃ ಈ ಸಚಿವರುಗಳ ಸ್ಪರ್ಧೆಯ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಯಾಕಂದ್ರೆ 28 ಸಂಯೋಜಕರು ಕೂಡ ಇರ್ತಾರೆ, ಸಿಎಂ ಡಿಸಿಎಂ ಕೂಡ ಇರ್ತಾರೆ, ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರಾದಂತಹ ಅಧ್ಯಕ್ಷರು ಕೂಡ ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿ ಇವರು ಕೊಡುವಂತಹ ವರದಿ, ಸಭೆಯ ಔಟ್ಪುಟ್ ಏನಿದೆ ಇದು ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಚರ್ಚೆ ಆಗುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನು ಹೇಳಿದರು, ಸಚಿವರ ಸ್ಪರ್ಧೆ ಬಗ್ಗೆ ಏನು ತೀರ್ಮಾನ ಆಗಿದೆ ಅಂತ ಅಂದಾಗ ರಾಜ್ಯ ಚುನಾವಣಾ ಸಮಿತಿ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ, ಅವರು ಏನು ಶಿಫಾರಸನ್ನು ಕಳಿಸ್ಕೊಡ್ತಾರೆ, ಮೊದಲು ಆ ಶಿಫಾರಸುಗಳು ಬರಲಿ, ಆನಂತರ ನಾವು ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದರು. ಹಾಗಾಗಿ 19ನೇ ತಾರೀಕು ನಡೆಯುವಂಥ ಸಭೆಯಲ್ಲಿ ಸಚಿವರ ಸ್ಪರ್ಧೆ ಮತ್ತು ಕ್ಷೇತ್ರದಲ್ಲಿ ಇರುವಂತಹ ಪ್ರಬಲ ಅಭ್ಯರ್ಥಿಗಳ ಹೆಸರುಗಳು ಶಿಫಾರಸಾಗುವಂತಹ ಸಾಧ್ಯತೆಗಳಿದ್ದಾವೆ. ಅಂತಿಮವಾಗಿ ಎಐಸಿಸಿ ಅಂದರೆ ಕೇಂದ್ರ ಚುನಾವಣಾ ಸಮಿತಿ ಆ ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು ಅಂತ ಕಾಣಿಸುತ್ತೆ. ಅರುಣ್, ಥ್ಯಾಂಕ್ ಯು ಮಾರುತೇಶ್ ಎಲ್ಲ ಡೀಟೇಲ್ಸ್ಗೆ.
ಎಸ್, ತೀವ್ರ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಯಾವೆಲ್ಲ ಸಚಿವರು ಹಾಗಿದ್ರೆ ಅಖಾಡಕ್ಕೆ ಇಳಿತಾರೆ. ಒಂದೊಮ್ಮೆ ತಾವು ಅಖಾಡಕ್ಕೆ ಇಳಿಯೋದಕ್ಕೆ ರೆಡಿ ಇಲ್ಲ ಅಂತಂದ್ರೆ ಬಹಳ ದೊಡ್ಡ ಜವಾಬ್ದಾರಿ ಅವರ ಮೇಲೆ ಇರುತ್ತೆ. ಯಾವ ಅಭ್ಯರ್ಥಿನ ಕಣಕ್ಕಿಳಿಸ್ತಾರೋ ಅವ್ರನ್ನ ಗೆಲ್ಲಿಸಬೇಕು ಅಂತ ಅನ್ನೋದು. ಗೆಲ್ಲಿಸದೇ ಹೋದಲ್ಲಿ ಒಂದು ಮಾತಿದೆ ಅರುಣ್, ಸಚಿವಗಿರಿಗೂ ಕೂಡ ಕುತ್ತು ಬರುವಂತಹ ಚಾನ್ಸಸ್ ಇದೆ ಅನ್ನೋದು. ಅದ್ರ ಬಗ್ಗೆ ಸ್ಪಷ್ಟವಾಗಿ ಯಾರು ಹೇಳ್ತಿಲ್ಲ, ಆದ್ರೆ ಅಂಥದ್ದೊಂದು ಸೂಚನೆ ಸುಳುವನ್ನ ಪರಮೇಶ್ವರ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು. ಹಾಗಾಗಿ ಬಹಳ ದೊಡ್ಡ ಗುರುತರ ಜವಾಬ್ದಾರಿ ಈಗ ಸಚಿವರ ಮೇಲಿದೆ. ಬಟ್ ತುಂಬಾ ಜನ ರಾಜ್ಯದ ನಾಯಕರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಹಿಂದೇಟು ಹಾಕ್ತಾರೆ. ಹೌ ಇಟ್ಸ್ ಪಾಸಿಬಲ್ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ರಾಜ್ಯ ನಾಯಕರನ್ನ, ಸಚಿವರುಗಳನ್ನ ಒಪ್ಪಿಸ್ತಾರೆ ಲೋಕಸಭೆಗೆ ಅಭ್ಯರ್ಥಿಗಳಾಗಿ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.